1891 ಏಪ್ರಿಲ್ 27ರಂದು ಮಣಿಪುರ ರಾಜ್ಯದ ಕಂಗ್ಲಾ ಕೋಟೆಯನ್ನು ಬ್ರಿಟಿಷರು ವಶಪಡಿಸಿಕೊಂಡರು. ವಾಸ್ತವವಾಗಿ 1891 ಮಾರ್ಚ್ 31ರಂದು ಬ್ರಿಟಿಷರು ಮಣಿಪುರದ ರಾಜಪ್ರಭುತ್ವದ ಮೇಲೆ ಯುದ್ಧ ಘೋಷಿಸಿದರು. ಅದರ ನಂತರ ಯುವರಾಜ ಟಿಕೇಂದ್ರಜಿತ್ ಸಿಂಗ್ ಬ್ರಿಟಿಷ್ ಸೈನ್ಯದ ವಿರುದ್ಧ ಹೋರಾಡಿದರು. ಆದರೆ ಅವರು ಸೀಮಿತ ಸಂಪನ್ಮೂಲಗಳನ್ನು ಹೊಂದಿದ್ದರು. ಅಂತಿಮವಾಗಿ ಬ್ರಿಟಿಷರು ಕಂಗ್ಲಾ ಕೋಟೆಯನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾದರು. ನಂತರ ಮೇ 23ರಂದು ಯುವರಾಜ ಟಿಕೇಂದ್ರಜಿತ್ ಸಿಂಗ್ ಅವರನ್ನು ಬಂಧಿಸಲಾಯಿತು. ಅದರ ನಂತರ ಬ್ರಿಟಿಷರು ಅವರನ್ನು ವಿಚಾರಣೆಗೆ ಒಳಪಡಿಸಿದರು ಮತ್ತು 1891 ಆಗಸ್ಟ್ 13ರಂದು ಇಂಫಾಲ್ನ ತೆರೆದ ಮೈದಾನದಲ್ಲಿ ಅವರನ್ನು ಮತ್ತು ಅವರ ಸಹವರ್ತಿ ಜನರಲ್ ಥಂಗಲ್ ಅವರನ್ನು ಗಲ್ಲಿಗೇರಿಸಿದರು. 1891 ಆಂಗ್ಲೋ ಮಣಿಪುರ ಯುದ್ಧದಲ್ಲಿ ಮಣಿಪುರದ ಕೆಚ್ಚೆದೆಯ ಜನರು ವಸಾಹತುಶಾಹಿ ಶಕ್ತಿಗಳನ್ನು ವಿರೋಧಿಸಿದ ಶೌರ್ಯ ಮತ್ತು ಧೈರ್ಯವನ್ನು ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ದಾಖಲಿಸಲಾಗಿದೆ. ಅದಕ್ಕಾಗಿಯೇ ಮಣಿಪುರ ರಾಜ್ಯವು ಈ ಯುದ್ಧದಲ್ಲಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ ರಾಜ್ಯದ ವೀರರಿಗೆ ಗೌರವ ಸಲ್ಲಿಸಲು ಪ್ರತಿ ವರ್ಷ ಆಗಸ್ಟ್ 13ರಂದು ದೇಶಭಕ್ತರ ದಿನವನ್ನು ಆಚರಿಸುತ್ತದೆ. ಹಾಗೆಯೇ ನಾವು ಕಂಗ್ಲಾ ಕೋಟೆಯ ಬಗ್ಗೆ ಹೇಳುವುದಾದರೆ, ಈ ಕೋಟೆಯು ಹಲವು ದಿನಗಳವರೆಗೆ ಭದ್ರತಾ ಸಿಬ್ಬಂದಿಯ ಮೇಲ್ವಿಚಾರಣೆಯಲ್ಲಿ ಉಳಿಯಿತು. ಈಗ ಈ ಕೋಟೆಯನ್ನು ಕಂಗ್ಲಾ ಫೋರ್ಟ್ ಆರ್ಕಿಯಾಲಜಿಕಲ್ ಪಾರ್ಕ್ ಎಂದು ಅಭಿವೃದ್ಧಿಪಡಿಸಲಾಗುತ್ತಿದೆ. ವೀರ ಟಿಕೇಂದ್ರಜಿತ್ ಸಿಂಗ್ ಅವರನ್ನು ಗೌರವಿಸಿ ತುಲಿಹಾಲ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಹೆಸರನ್ನು ವೀರ ಟಿಕೇಂದ್ರಜಿತ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಂದು ಬದಲಾಯಿಸಲು ಮಣಿಪುರ ಅಸೆಂಬ್ಲಿಯು 2019 ಆಗಸ್ಟ್ನಲ್ಲಿ ಸರ್ವಾನುಮತದ ನಿರ್ಣಯವನ್ನು ಅಂಗೀಕರಿಸಿತು. 1960 ಏಪ್ರಿಲ್ 27ರಂದು ದೇಶದ ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರು ನವದೆಹಲಿಯಲ್ಲಿ ರಾಷ್ಟ್ರೀಯ ರಕ್ಷಣಾ ಕಾಲೇಜನ್ನು ಉದ್ಘಾಟಿಸಿದರು. ಇದು ರಾಷ್ಟ್ರೀಯ ಭದ್ರತೆ ಮತ್ತು ಕಾರ್ಯತಂತ್ರಕ್ಕಾಗಿ ಭಾರತದ ಉನ್ನತ ಶಿಕ್ಷಣ ಸಂಸ್ಥೆಯಾಗಿದೆ. ಈ ಕಾಲೇಜಿನ ಮೊದಲ ಕಮಾಂಡೆಂಟ್ ಕುನ್ವರ್ ಬಹದ್ದೂರ್ ಸಿಂಗ್ 1959 ಮೇ 6ರಂದು ಕ್ಯಾಬಿನೆಟ್ ರಕ್ಷಣಾ ಸಮಿತಿಯು ರಾಷ್ಟ್ರೀಯ ರಕ್ಷಣಾ ಕಾಲೇಜು ಸ್ಥಾಪನೆಯ ಪ್ರಸ್ತಾಪವನ್ನು ಅನುಮೋದಿಸಿತು. ಅದರ ನಂತರ 1959 ಸೆಪ್ಟೆಂಬರ್ 15ರಂದು ಆಗಿನ ರಕ್ಷಣಾ ಸಚಿವರು ಈ ಬಗ್ಗೆ ಔಪಚಾರಿಕ ಆದೇಶಗಳನ್ನು ಹೊರಡಿಸಿದರು. 2005 ಏಪ್ರಿಲ್ 27ರಂದು ವಿಶ್ವದ ಅತಿದೊಡ್ಡ ಪ್ರಯಾಣಿಕ ವಿಮಾನ ಏರ್ಬಸ್ A380 ತನ್ನ ಮೊದಲ ಹಾರಾಟವನ್ನು ಮಾಡಿತು. ಅಂದಿನಿಂದ ಈ ವಿಮಾನ 19 ಕೋಟಿಗೂ ಹೆಚ್ಚು ಜನರನ್ನು ಅವರ ಗಮ್ಯ ಸ್ಥಾನಕ್ಕೆ ಕರೆದೊಯ್ದಿದೆ. ಈ ವಿಮಾನದಲ್ಲಿ 469 ಪ್ರಯಾಣಿಕರು ಒಟ್ಟಿಗೆ ಪ್ರಯಾಣಿಸಬಹುದು. A380 ತನ್ನ ಮೊದಲ ಹಾರಾಟವನ್ನು ಫ್ರಾನ್ಸ್ನ ವಿಮಾನ ನಿಲ್ದಾಣದಿಂದ ಮಾಡಿತ್ತು. ವಿಮಾನವನ್ನು ಪೈಲಟ್ಗಳಾದ ಜಾಕ್ಸ್ ರೋಸೆ ಮತ್ತು ಕ್ಲೌಡ್ ಲಿಲ್ಲಾ ಹಾರಿಸಿದರು. ಇವರೊಂದಿಗೆ ಸಿಬ್ಬಂದಿಯಾಗಿ ಇತರ 4 ಮಂದಿ ಇದ್ದರು. 2007 ಅಕ್ಟೋಬರ್ 25ರಂದು ಸಿಂಗಾಪುರ್ ಏರ್ಲೈನ್ಸ್ ಮೊದಲ ಬಾರಿಗೆ A380 ಅನ್ನು ಪ್ರಯಾಣಿಕ ವಿಮಾನವಾಗಿ ಬಳಸಿತು. A380 ವಿಮಾನವನ್ನು ಸಿಂಗಾಪುರದಿಂದ ಸಿಡ್ನಿಗೆ ಹಾರಿಸಲಾಯಿತು. ಅದಕ್ಕೆ SQ380 ಎಂಬ ವಿಮಾನ ಸಂಖ್ಯೆಯನ್ನು ನೀಡಲಾಯಿತು. A380 ಗಾತ್ರವನ್ನು ಪರಿಗಣಿಸಿ ಭಾರತದಲ್ಲಿ ಕಾರ್ಯಾಚರಣೆಗೆ ಅವಕಾಶ ನೀಡಿರಲಿಲ್ಲ. ಆದರೆ 2014ರಲ್ಲಿ ಕೇಂದ್ರ ಸರ್ಕಾರವು A380 ದೇಶದ 4 ಪ್ರಮುಖ ವಿಮಾನ ನಿಲ್ದಾಣಗಳಲ್ಲಿ ಇಳಿಸಲು ಮತ್ತು ಟೇಕ್ ಆಫ್ ಮಾಡಲು ಅನುಮತಿ ನೀಡಿತು. ಈ ವಿಮಾನ ನಿಲ್ದಾಣಗಳೆಂದರೆ ದೆಹಲಿ, ಮುಂಬೈ, ಬೆಂಗಳೂರು ಮತ್ತು ಹೈದರಾಬಾದ್. ಇದರ ನಂತರ ಮೊದಲ ಬಾರಿಗೆ 2014 ಮೇ 30ರಂದು A380 ದೆಹಲಿಯ ಇಂದಿರಾ ಗಾಂಧಿ ವಿಮಾನ ನಿಲ್ದಾಣದ ಟರ್ಮಿನಲ್ 3ಯಲ್ಲಿ ಇಳಿಯಿತು. ಏಪ್ರಿಲ್ 27ರಂದು ದಕ್ಷಿಣ ಆಫ್ರಿಕಾದಲ್ಲಿ ಸ್ವಾತಂತ್ರ್ಯ ದಿನವನ್ನು ಆಚರಿಸಲಾಗುತ್ತದೆ. ವಾಸ್ತವವಾಗಿ ಈ ದಿನ ಅಂದರೆ 1994 ಏಪ್ರಿಲ್ 27ರಂದು ದಕ್ಷಿಣ ಆಫ್ರಿಕಾ ವರ್ಣಭೇದ ನೀತಿಯಿಂದ ಸ್ವಾತಂತ್ರ್ಯವನ್ನು ಸಾಧಿಸಿತು. ದಕ್ಷಿಣ ಆಫ್ರಿಕಾದಲ್ಲಿ ಮೊದಲ ಪ್ರಜಾಸತ್ತಾತ್ಮಕ ಚುನಾವಣೆಗಳು ಏಪ್ರಿಲ್ 26ರಿಂದ 29ರವರೆಗೆ ನಡೆದವು. ಎಲ್ಲ ಜನಾಂಗದ ದಕ್ಷಿಣ ಆಫ್ರಿಕನ್ನರು ಮತ ಚಲಾಯಿಸಬಹುದಾದ ಮೊದಲ ಚುನಾವಣೆ ಇದಾಗಿತ್ತು. ಆ ದೇಶದ ಇತಿಹಾಸದಲ್ಲಿ ಎಲ್ಲ ಮತದಾರರನ್ನು ಸಮಾನ ಪ್ರಜೆಗಳೆಂದು ಪರಿಗಣಿಸಿರುವುದು ಅದೇ ಮೊದಲು. 1994 ಏಪ್ರಿಲ್ 27ರಂದು ದಕ್ಷಿಣ ಆಫ್ರಿಕಾದಲ್ಲಿ ನಡೆದ ಚುನಾವಣೆಗಳು ಬಹಳಷ್ಟು ಬದಲಾಗಿದ್ದವು. ಮೊದಲ ಬಾರಿಗೆ ವರ್ಣಭೇದ ನೀತಿ ಇಲ್ಲದೆ ನಡೆದ ಚುನಾವಣೆಯಲ್ಲಿ ನೆಲ್ಸನ್ ಮಂಡೇಲಾ ಅವರು ಸಾರ್ವಜನಿಕರಿಂದ ಬಹಳಷ್ಟು ಪ್ರೀತಿಯನ್ನು ಪಡೆದರು. ಹೊಸದಾಗಿ ಚುನಾಯಿತವಾದ ದಕ್ಷಿಣ ಆಫ್ರಿಕಾದ ರಾಷ್ಟ್ರೀಯ ಅಸೆಂಬ್ಲಿಯು ಮೊದಲ ಬಾರಿಗೆ ಕಪ್ಪು ವರ್ಣೀಯ ವ್ಯಕ್ತಿಯನ್ನು ಅದರ ಮುಖ್ಯಸ್ಥರನ್ನಾಗಿ ಆಯ್ಕೆ ಮಾಡಿತು. ನಂತರ 1994 ಮೇ 10ರಂದು ನೆಲ್ಸನ್ ಮಂಡೇಲಾ ದಕ್ಷಿಣ ಆಫ್ರಿಕಾದ ಮೊದಲ ಕಪ್ಪು ವರ್ಣೀಯ ಅಧ್ಯಕ್ಷರಾದರು. ಅವರು 1999 ಜೂನ್ 16ರವರೆಗೆ ಈ ಹುದ್ದೆಯಲ್ಲಿದ್ದರು. ಅವರು ದೀರ್ಘಕಾಲದ ಅನಾರೋಗ್ಯದಿಂದ 2013 ಡಿಸೆಂಬರ್ 5ರಂದು ತಮ್ಮ 95ನೇ ವಯಸ್ಸಿನಲ್ಲಿ ನಿಧನರಾದರು.
ಅಪೋಲೋ 16 1972ರ ಏಪ್ರಿಲ್ 27ರಂದು ಭೂಮಿಗೆ ಸುರಕ್ಷಿತವಾಗಿ ಮರಳಿತು. ಅಪೋಲೋ 16 ಅನ್ನು ಅಮೆರಿಕದ ಬಾಹ್ಯಾಕಾಶ ಸಂಸ್ಥೆ ನಾಸಾ 1972ರ ಏಪ್ರಿಲ್ 16ರಂದು ಉಡಾವಣೆ ಮಾಡಿತು. ಅಪೋಲೋ 16 ಯುಎಸ್ ಅಪೋಲೋ ಬಾಹ್ಯಾಕಾಶ ಕಾರ್ಯಕ್ರಮದಲ್ಲಿ 10ನೇ ಸಿಬ್ಬಂದಿ ಮಿಷನ್ ಮತ್ತು 5ನೇ ಹಾಗೂ ಅಂತಿಮ ಚಂದ್ರನ ಲ್ಯಾಂಡಿಂಗ್ ಮಿಷನ್ ಆಗಿತ್ತು. ಈ ಕಾರ್ಯಾಚರಣೆಯಲ್ಲಿ ಕಮಾಂಡರ್ ಜಾನ್ ಯಂಗ್, ಲೂನಾರ್ ಮಾಡ್ಯೂಲ್ ಪೈಲಟ್ ಚಾರ್ಲ್ಸ್ ಡ್ಯೂಕ್ ಮತ್ತು ಕಮಾಂಡ್ ಮಾಡ್ಯೂಲ್ ಪೈಲಟ್ ಕೆನ್ ಮ್ಯಾಟಿಂಗ್ಲಿ ಇದ್ದರು. 1972ರ ಏಪ್ರಿಲ್ 16ರಂದು ಫ್ಲೋರಿಡಾದ ಕೆನಡಿ ಬಾಹ್ಯಾಕಾಶ ಕೇಂದ್ರದಿಂದ ಉಡಾವಣೆಯಾದ ಅಪೋಲೋ 16 ಚಂದ್ರನ ಹಾದಿಯಲ್ಲಿ ಹಲವಾರು ಸಣ್ಣ ದೋಷಗಳನ್ನು ಎದುರಿಸಿತು.